ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ಲಂಗ್ ಏಜಿಂಗ್ ಅಂತ ಹೇಳ್ತೀವಿ. ಲಂಗ್ ಏಜಿಂಗ್ ಅಂದರೆ ಲಂಗ್ ವಯಸ್ಸು ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ. ಇದು ನಾವು ಪಲ್ಮರಿ ಫಂಕ್ಷನ್ ಟೆಸ್ಟಲ್ಲಿ ಕಂಡುಹಿಡಿತೀವಿ. PFT ಮಾಡೋದ್ರಿಂದ ನಮಗೆ ಲಂಗ್ ಏಜ್ ಗೊತ್ತಾಗುತ್ತೆ. ಲಂಗ್ ಏಜು ಅವ್ರ ಏಜಿಗೆ ಕೋರ್ಲೇಟ್ ಆಗಬೇಕು. ಫಾರ್ ಎಕ್ಸಾಂಪಲ್ 35 ಇಯರ್ಸ್ ಏಜ್ ಇರೋಂಥ ಮನುಷ್ಯನಿಗೆ ಲಂಗ್ ಏಜು 35-36 ಇಯರ್ಸಲ್ಲೇ ಬರಬೇಕು. ಬಟ್ ಒಂದೊಂದ್ಸಲಿ ಅರ್ಲಿ ಏಜಿಂಗ್ ಆಗುತ್ತೆ. ಯಾವ ಕಂಡೀಷನ್ಸಲ್ಲಿ ಅರ್ಲಿ ಏಜಿಂಗ್ ಆಗುತ್ತೆ? ಮೋಸ್ಟ್ ಕಾಮನ್ ಅರ್ಲಿ ಏಜಿಂಗ್ ಆಗೋದು ಸ್ಮೋಕಿಂಗ್ ಮಾಡೋರಿಗೆ, COPD ಇರೋಂಥವ್ರಿಗೆ. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹ 35 ವರ್ಷದ ವಯಸ್ಸಾಗಿದೆ, ನಿಮ್ಮ ಶ್ವಾಸಕೋಶಕ್ಕೆ 65 ವರ್ಷದ ವಯಸ್ಸಾಗಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಯು ಆರ್ ಆ್ಯಸ್ ಓಲ್ಡ್ ಆ್ಯಸ್ 65 ಇಯರ್ಸ್. ನಿಮಗೆ ಲೈಫ್ ಲಿಮಿಟೇಷನ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಲಿಮಿಟೇಷನ್ಸ್ ಇರುತ್ತೆ, ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ, ಎಲ್ಲ ನಿಮ್ಮ ಸರ್ವಾಂಗೀಣ ವರ್ಕ್ಗಳಲ್ಲಿ ನಿಮಗೆ ಕಷ್ಟ ಆಗ್ತಿರುತ್ತೆ. ಸೊ ಇದು ಅರ್ಲಿ ಏಜಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಸ್ಮೋಕಿಂಗ್ ನಿಮಗೆ ದೇಹದಲ್ಲಿ ಮೇಲ್ನೋಟಕ್ಕೆ ಏನು ತೊಂದರೆ ಕಾಣಿಸ್ತಾ ಇರ್ಬೋದು. ಅರ್ಲಿ ಲಂಗ್ ಏಜ್ ಆಗೋದ್ರಿಂದ ನಿಮಗೆ ಎಲ್ಲ ಥರದ್ದು ಕಾಂಪ್ಲಿಕೇಶನ್ಸು ಬೇಗ ಶುರುವಾಗುತ್ತೆ. ಇವ್ರಿಗೆ COPD ಕಾಯಿಲೆ ಇಲ್ದಂಗೆ ಇರ್ಬೋದು, ಇವರಿಗೆ ಕೆಮ್ಮು, ಕಫ, ಉಪ್ಸ, ದಮ್ಮು ಏನೂ ಇಲ್ಲದೇ ಇರ್ಬೋದು. ಬಟ್ ಏಜಿಂಗ್ ಆಗ್ತಾ ಹೋಗುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಸಿಂಪ್ಟಮ್ಸ್ ಶುರುವಾಗುತ್ತೆ. ಸೊ ಅಲ್ಲಿವರೆಗೂ ಸಿಂಪ್ಟಮ್ಸ್ ಇರಲ್ಲ, ಬಟ್ ಏಜಿಂಗ್ ಆಗ್ತಾ ಇರುತ್ತೆ. ಸೊ ಅದರಿಂದ ಸ್ಮೋಕಿಂಗ್ ನೀವು ಎಷ್ಟು ಬೇಗ ಸ್ಟಾಪ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಲಂಗ್ ಕಂಡೀಷನ್ನು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈವನ್ ಸಿಂಪ್ಟಮ್ಸ್ ಡೆವಲಪ್ ಆಗಿಲ್ಲ, ನಿಮ್ಗೇನು ತೊಂದರೆ ಇಲ್ಲ, COPD ಡಯಾಗ್ನೋಸ್ ಆಗಿಲ್ಲ ಅಂದ್ರೂ ಸ್ಮೋಕಿಂಗ್ ಸ್ಟಾಪ್ ಮಾಡೋದ್ರಿಂದ ನಿಮ್ಮ ಫಾಸ್ಟ್ ಅರ್ಲಿ ಏಜಿಂಗ್ನ ನೀವು ತಪ್ಪಿಸ್ಬೋದು. ಹಾಗಾಗಿ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಬೋದು.